ಹಾಯ್ ನನ್ನ ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಹಾಸನ ಹುಡುಗ ಸಂತು ಮಾಡುವ ನಮಸ್ಕಾರ ಗೈಸ್. ನಾನು ಇವತ್ತು ಬಂದಿದ್ದೀನಿ ಸಾಲಿಗ್ರಾಮಕ್ಕೆ. ಮೈಸೂರು ಜಿಲ್ಲೆ ಕೇರನಗರ ತಾಲೂಕು ಸಾಲಿಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಕೆಲವು ಸುಂದರವಾದ ಪ್ಲೇಸ್ಗಳಿದ್ದಾವೆ, ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನರಸಿಂಹಸ್ವಾಮಿ ದೇವಸ್ಥಾನ ಮೊದಲನೇದಾಗಿ ಇದು ಹೊಸಲು ಗೈಸ್ ನೋಡ್ತಿರ್ಬೋದು ನೀವು. ಇದು ನಮ್ಮ ಸಾಲಿಗ್ರಾಮದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಒಳಭಾಗ. ಎಷ್ಟು ಚೆನ್ನಾಗಿದೆ, ಎಷ್ಟು ಇದು ಸುಮಾರು ಪುರಾತನ ಕಾಲದ ದೇವಸ್ಥಾನ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ನೀವು, ಇದು ಪುರಾತನ ಕಾಲದ್ದು. ಸಖತ್ತಾಗಿದೆ ಮಾತ್ರ. ನಮ್ಮ ಜನರಿಗೆ ಏನೋ ಒಂದು ನಂಬಿಕೆ, ಸಾಲಿಗ್ರಾಮದ ಜನರಿಗೆ ಅಥವಾ ಸಾಲಿಗ್ರಾಮದ ಸುತ್ತಮುತ್ತ ಹಳ್ಳಿ ಜನಗಳಿಗೆ ಈ ದೇವ್ರ ಅಂದ್ರೆ ಏನೋ ಒಂದು ನಂಬಿಕೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ ಪೂಜೆ ನಡೀತಾ ಇದೆ, ಸಖತ್ತಾಗಿರುತ್ತೆ ಪೂಜೆ. ಬನ್ನಿ ತೋರಿಸ್ತೀನಿ. ದೇವಸ್ಥಾನ ಇದೆ. ಗೈಸ್ ಇವಾಗ ಒಳಗಡೆ ದರ್ಶನ ಆಯ್ತು, ಮಂಗಳಾರತಿ ತಗೊಂಡೆ. ಇವಾಗ ನೆಕ್ಸ್ಟ್ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಇವಾಗ ನಮ್ಮ ಕವಲೆನ ತೋರಿಸ್ತೀನಿ. ಅಂದ್ರೆ ಇಲ್ಲಿನ ದೇವಸ್ಥಾನ ಮುಂದೆ ಹರಿದು ಹೋಗ್ತಿರೋ ಕವಲೆ ಚಿಕ್ಕದಾಗಿ. ಬನ್ನಿ ಗೈಸ್ ನೋಡಿ, ಗೋಪುರ ಎಷ್ಟು ಹಳೆಯ ಕಾಲದ್ದು ಅಂದ್ರೆ ನಿಜವಾಗ್ಲೂ ಇದು ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ಎಲ್ಲ ಯಾರು ಬರ್ಬೇಕು ನೋಡಿದಿರೋ ಒಂದ್ಸತಿ ಬನ್ನಿ. ಕವಲೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಈ ಕವಲೆ ಈ ಟೈಮಲ್ಲಿ ಸಖತ್ ನೀರು ಹರಿತಾ ಇತ್ತು. ಮತ್ತೆ ಹುಡುಗರೆಲ್ಲ ಈಚೊಡೆಯರು, ಮತ್ತೆ ಇಲ್ಲಿಗೆ ಬಂದಿರೋ ಭಕ್ತರುಗಳೆಲ್ಲ ಇಲ್ಲಿ ಕಾಲ್ ತೊಳ್ಕೊಂಡು ಕೆಲವರು ಜನ ಸ್ನಾನ ಮಾಡಿ ಇಲ್ಲಿಂದ ದೇವಸ್ಥಾನಕ್ಕೂ ಹೋಗ್ತಿದ್ರು. ಬಟ್ ಇವಾಗ ಮಳೆ ಇಲ್ದಿರೋ ಕಾರಣ ನೀರು ಬರದೆ ಫುಲ್ ಕೆಟ್ಟೋಗಿದೆ. ಮತ್ತೆ ಯಾವುದೇ ರೀತಿ ಅಭಿವೃದ್ಧಿನೂ ಆಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಾಗಿದೆ ಅಂತ. ಆಮೇಲೆ ಬಟ್ಟೆ ಒಗೆಯವರೆಲ್ಲ ಬಟ್ಟೆ ಎಲ್ಲ ಬಿಟ್ಟು ದೇವಸ್ಥಾನಗಳ ಸಕ್ಕತ್ ಗಲೀಜಾಗಿದೆ. ಆದ್ರೂ ಪರವಾಗಿಲ್ಲ, ನಮ್ಮಂತ ಚಿಕ್ಕ ಕ್ರಿಯೇಟರ್ಸ್ಗಳನ್ನ ಗುರುತಿಸಿ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಅವಶ್ಯಕತೆ ನಿಮಗೆ ತುಂಬಾ ಇದೆ, ಹಾಗೆ ನಿಮ್ಮ ಸಪೋರ್ಟ್ ಕೂಡ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ಗಳನ್ನ ಮಾಡ್ತೀನಿ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಾಲಿಗ್ರಾಮ ಜನತೆ ಈ ವಿಡಿಯೋ ನೋಡ್ತಾರೆ, ದಯವಿಟ್ಟು ನೀವುಗಳು ಸಪೋರ್ಟ್ ಮಾಡಿ. ಹಾಗೆ ಕರ್ನಾಟಕ ಜನತೆ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ನರಸಿಂಹಸ್ವಾಮಿ ದೇವಸ್ಥಾನದ ಹೊರಭಾಗ ನೋಡ್ತಾ ಇರ್ಬೋದು ನೀವು. ನರಸಿಂಹಸ್ವಾಮಿ ದೇವಸ್ಥಾನದ ಹೊರಭಾಗ ಇದು. ಸಕ್ಕತ್ತಾಗಿದೆ ಮತ್ತೆ ಪ್ಲೇಸು. ನಮ್ಮ ಸಾಲಿಗ್ರಾಮನ ಬರೀ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಗೈಸ್ ಇದು ಮುಂಚೆ ದೇವಸ್ಥಾನದಲ್ಲಿ ಇದು ಒಂದು ಕಾಲದಲ್ಲಿ ಇಲ್ಲಿ ನರಸಿಂಹಸ್ವಾಮಿ ಪೂಜೆ ಮಾಡುವಾಗ ಒಂದು ಕಾಲದಲ್ಲಿ ಇಲ್ಲಿಂದ ಪುರೋಹಿತರುಗಳೆಲ್ಲ ಸ್ನಾನ ಮಾಡ್ಕೊಂಡು ನೀರು ತಗೊಂಡು ದೇವ್ರಿಗೆ ಒಳಗಡೆ ಎಲ್ಲ ಇಟ್ಕೊತಾ ಇದ್ರು. ಇವಾಗ ಇದು ಮೊದ್ಲಂಗಿಲ್ಲ, ಮತ್ತೆ ಇಲ್ಲಿ ಅಭಿವೃದ್ಧಿ ಎಲ್ಲ ಫುಲ್ ಕೆಟ್ಟೋಗಿದೆ. ಇದನ್ನ ಯಾರು ನಿಗಾ ನೋಡ್ತಾ ಇಲ್ಲ ಇವಾಗ. ಇದು ಕೊಳ ಅಂತಾರಲ್ಲ ಅದು ನೋಡಿ, ಹಳ್ಳಿಕಟ್ಟೆ. ನರಸಿಂಹಸ್ವಾಮಿ ದೇವಸ್ಥಾನದ ಮುಂದೆ ಇರೋ ಹಳ್ಳಿಕಟ್ಟೆ. ಇದು ಸ್ವಲ್ಪ ದಯವಿಟ್ಟು ಕ್ಲೀನ್ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ಇದು ಕೊಳ. ಇವಾಗ ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇದ್ರ ಯಾವ ಸ್ಥಾಪನೆ ಆಯ್ತು, ಹೇಗ್ ಬಂದ್ರು, ಸ್ಟಾರ್ಟ್ ಮಾಡಿದ್ ಯಾರು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ, ಇದ್ರ ಇತಿಹಾಸನೇ ಇಲ್ಲಿ ಪೂಜೆ ಮಾಡೋ ಪುರೋಹಿತರ ಕೈಲಿ ತಿಳಿಸ್ಕೊಡ್ತೀನಿ ನೋಡಿ. ಇದು ಮೊದಲನೇದಾಗಿ ಯಾವ ಕಾಲದ್ದು, ಇದ್ರ ಬಗ್ಗೆ ಸ್ವಲ್ಪ ಇತಿಹಾಸ ಮಾಹಿತಿ
ಹೇಳ್ತೀನಿ. ಪಾತ್ರಂ ಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಂ ಮಾದಯಾಂಬನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಂ ಯೋ ನಿತ್ಯಮಚ್ಯುತಪದಾಂಬುಜೈಗ್ಮರುತ್ಮ ವ್ಯಾಮೋಹಿತಸ್ತದಿತರಾಣಿ ತೃಣಾಯ ಮೇನೆ ಸ್ಮದ್ಗುರುರ್ಭಗವತೋ ಸದೇಕದಿಂದೋ ರಾಮಾನುಜಸ್ಯ ಚರಣೌ ಚರಣಂ ಪ್ರಪದ್ಯೆ ಶ್ರೀ ಯೋಗ ನರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ. ಇದು ಬಂದು ಹಿಂದೆ ಇದ್ದಂತ ಹೆಸರು ಶಾಲಾಪುರಿ ಅಂತ ಹೆಸರಿತ್ತು. ಶಾಲಿ ಅಂದರೆ ಭತ್ತ ಬೆಳೀತಾ ಇದ್ರು, ಅದಕ್ಕೋಸ್ಕರ ಶಾಲಾಪುರಿ ಅಂತ ಹೆಸರಿತ್ತು. ನರಸಿಂಹದೇವರನ್ನ ಪ್ರತಿಷ್ಠೆ ಮಾಡಿರುವಂತದ್ದು ಗೌತಮ ಮಹರ್ಷಿಗಳು 4800 ವರ್ಷಗಳಾಗಿದೆ. 4800 ವರ್ಷ ಆದ್ಮೇಲೆ ದೇವಸ್ಥಾನ ಆಲಯ ಇರಲಿಲ್ಲ. ಅವಾಗ ಏನ್ ಮಾಡಿದ್ರು, ರಾಮಾನುಜಾಚಾರ್ಯರು ತಮಿಳುನಾಡಿಂದ ಬರಬೇಕಾದ್ರೆ ಮೊದಲು ಬಂದಂತ ಜಾಗ ಕರ್ನಾಟಕದಲ್ಲಿ ಮೊದಲು ಬಂದಂತ ಜಾಗ ರಾಮಾನುಜಾಚಾರ್ಯರು ಬಂದು ನೆಲೆಸಿದಾಗ ನರಸಿಂಹರಿಗೆ ಒಂದು ಗುಡಿ ಇರಲಿಲ್ಲ ಅನ್ನೋದಕ್ಕೋಸ್ಕರ ಅವರೊಂದು ಮಾಡ್ಕೊಂಡ್ರು, ಬೇಡ್ಕೊಂಡ್ರು. ಆಗ ಯಾರು ಭಕ್ತಾದಿಗಳು ಯಾರು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದ್ರು ಅಂದ್ರೆ, ಮೊದಲೇ ಆಂಡಾನ್ ಸ್ವಾಮಿ ಅಂತ ಅವ್ರನ್ನ ಶಿಷ್ಯರೊಬ್ರು ಅವ್ರನ್ನ ಕರೆಸಿ ಅವ್ರ ಪಾದನೆಲ್ಲ ಕುಡಿಯೋ ನೀರಲ್ಲಿ ಪಾದ ಒಂದು ದಿನ ಎಲ್ಲ ಪುಟ್ಟ ಇಡಬೇಕು ಅಂತ ಹೇಳಿದ ಮೇಲೆ ಅದನ್ನ ಇಟ್ಟ ಮೇಲೆ ಅವ್ರಿಗೆ ಜನಗಳೆಲ್ಲ ಅದನ್ನ ನೀರು ಕುಡಿದ ಮೇಲೆ ಒಂದು ಭಕ್ತಿ ಬಂದು ಆಚಾರ್ಯನ ಬೇಡ್ಕೊಂಡಿರುತ್ತೆ. ಈ ಊರಿನ ಯಾರು ಪಾಳೆಗಾರ ಇದ್ರೆ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿದಾಗ ಆ ಪಾಳೆಗಾರನ ಕರ್ಕೊಂಬಂದಾಗ ಪಾಳೆಗಾರನಿಗೆ ಹೇಳಿದ್ರಂತೆ, ಈ ತರ ಆಲಯ ಕಟ್ಟಬೇಕು, ಹಿಂಗೊಂದು ನರಸಿಂಹದೇವ್ರು ಇದೆಯಲ್ಲ ಅದರಿಂದ ನೀವು ಒಂದು ಆಲಯ ಕಟ್ಟಿಸ್ಬೇಕು ಅಂತ ಹೇಳಿದಾಗ ಆ ಪಾಳೆಗಾರನ ಮಗಳಿಗೆ ಒಂದು ವ್ಯಾಧಿ ಇತ್ತು. ಆ ವ್ಯಾಧಿನ ನಿವಾರಣೆ ಮಾಡ್ಕೊಡಿ, ನಾನು ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ಅಂತ ಪಾಳೆಗಾರ ಹೇಳಿದಂತೆ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ, ರಾಮಾನುಜರು ಪಾದ ಇಟ್ಟು ಪಾದ ತೀರ್ಥನ ಉದ್ಭವ ಮಾಡಿ ಆ ಹುಡುಗಿಗೆ ಪ್ರೋಕ್ಷಣೆ ಮಾಡಿದ್ರು. ಆ ಹುಡುಗಿಗೆ ಆ ವ್ಯಾಧಿ ಎಲ್ಲ ನಿವಾರಣೆ ಆಯ್ತು. ಆ ನಿವಾರಣೆ ಆದ್ಮೇಲೆ ಈ ಆಲಯ ಕಟ್ಟಿದ್ರು. ಆಲಯ ಕಟ್ಟಿದ ಮೇಲೆ ನರಸಿಂಹದೇವರನ್ನ ಮತ್ತೆ ಪುನಃ ಪ್ರತಿಷ್ಠೆ ಮಾಡಿ, ಯಾಕೆಂದ್ರೆ ಅವರು ಉಗ್ರವಾಗಿದ್ದರು. ಏನೇ ಯಾವುದೇ ಗಾಡಿ ಏನು ಓಡಾಡ್ತಿತ್ತಿಲ್ಲ. ಅದರಿಂದ ಏನ್ ಮಾಡಿದ್ರು, ಆ ಉಗ್ರ ಸ್ವರೂಪನ ತೆಗೆದು ಯೋಗ ಸ್ವರೂಪದಲ್ಲಿ ಕೂರಿಸಿದ್ರು. ರಾಮಾನುಜಾಚಾರ್ಯರು ಯೋಗ ಸ್ವರೂಪದಲ್ಲಿ ಕೂರಿಸಿ 3ನೇ ಕಣ್ಣಿಗೆ ನರಸಿಂಹದೇವರಿಗೆ ಉಗ್ರನೆಲ್ಲ 3ನೇ ಕಣ್ಣಿಗೆ ಕೊಟ್ಟು ನರಸಿಂಹದೇವರು ಬಂದು ತ್ರಿನೇತ್ರ ಯೋಗ ನರಸಿಂಹ ದೇವರು. ಆ ಯೋಗ ನರಸಿಂಹರು ಒಬ್ಬರೇ ಇರಬಾರದು ಅನ್ನೋದಕ್ಕೋಸ್ಕರ ತಾಯಿನ ಪ್ರತಿಷ್ಠೆ ಮಾಡಿದ್ರು. ರಾಮಾನುಜಾಚಾರ್ಯರು ಪ್ರತಿಷ್ಠೆ ಮಾಡಿದ್ದು ತಾಯಿನ. ಅದು ಬಂದು 1000 ವರ್ಷ ಆಗಿದೆ ತಾಯಿ ಪ್ರತಿಷ್ಠೆ ಮಾಡಿ. ನರಸಿಂಹರನ್ನ ಪ್ರತಿಷ್ಠೆ ಮಾಡಿ 4800 ವರ್ಷಗಳಾಗಿದೆ. ಆಮೇಲಿಂದ ಬಂದು ಆಲಯ ಸ್ವಲ್ಪ ಆಲಯನೆಲ್ಲ ಈಗ ಶಿಥಿಲವಾಗಿತ್ತು. ಆದ ಕಾರಣದಿಂದ ಈಗ 15 ವರ್ಷದ ಹಿಂದೆ ಸರ್ಕಾರದಿಂದ ಮಂಜೂರು ಮಾಡಿ ಸರ್ಕಾರದಿಂದ ದೇವಸ್ಥಾನ ರಿನೋವೇಟ್ ಮಾಡಿದ್ರು. ಈ ಊರಿನವರೆಲ್ಲ ಸೇರಿ ಒಂದು MLA ಅವರಿಗೆ ರಿಕ್ವೆಸ್ಟ್ ಕೊಟ್ಟು ಆ MLA ಇಂದ ಹೊಸ ವಿಗ್ರಹನ ಒಳಗಡೆ ಪ್ರತಿಷ್ಠೆ ಮಾಡಿದ್ದಾರೆ. ರಾಮಾನುಜಾಚಾರ್ಯರು ಇಲ್ಲಿ ಇದ್ದಾಗೆಲ್ಲ ಮಾಡಿದ್ದು. ಈಗ 15 ವರ್ಷದಿಂದ ಮಾಡಿದಂಥದ್ದು ನೂತನವಾದ ದೇವರು ಒಳಗಡೆ ಇದೆ. ಪ್ರಾಚೀನವಾದ ದೇವರು ಪ್ರದಕ್ಷಿಣೆಯಾಗಿ ಹೋದ ಹಿಂಭಾಗದಲ್ಲಿದ್ದಾರೆ. ಅವರೇ ಪ್ರಾಚೀನವಾದ ದೇವರು, ಅವರೇ ತ್ರಿನೇತ್ರ ಯೋಗ ನರಸಿಂಹರು ಮತ್ತೆ ಸಾಲಿಗ್ರಾಮ ಯೋಗ ನರಸಿಂಹರು. ಇದಕ್ಕೆ ಸಾಲಿಗ್ರಾಮ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ರಾಮಾನುಜರೇ ಇಟ್ಟಂತ ಹೆಸರು. ಒಂದು ನರಸಿಂಹರ ಒಂದು ತೇಜಸ್ಸು ನೋಡಿ ಇದಕ್ಕೆ ಸಾಲಿಗ್ರಾಮ ಅಂತ ಇದು ಬರಬೇಕು ಅನ್ನೋದಕ್ಕೋಸ್ಕರನೇ ಇದಕ್ಕೆ ಸಾಲಿಗ್ರಾಮ ಅಂತಾನೆ ಹೆಸರಿಟ್ಟಿದ್ದು ರಾಮಾನುಜಾಚಾರ್ಯರು. ಇಲ್ಲಿಂದ ಮುಂದೆ ತೊಂಡನೂರ್ಗೆ ಹೋದ್ರು. ತೊಂಡನೂರಿಂದ ಇಲ್ಲಿ ಏನ ಮಾಡಿದ್ರು ಅಂದ್ರೆ, ಅವರ ಪಟ್ಟ ಶಿಷ್ಯರಾದ್ರೆ ಒಡಗನಂಬಿ ಆಚಾರ್ಯರು ಇದು ಹುಟ್ಟಿದಂತ ಸ್ಥಳ ಒಡಗನಂಬಿ ಸ್ವಾಮಿ ಅಂತ ಹುಟ್ಟಿದಂತ ಸ್ಥಳ ಇದು. ರಾಮಾನುಜಾಚಾರ್ಯರ ಪಟ್ಟ ಶಿಷ್ಯ. ಅವರ ರಾಮಾನುಜಾಚಾರ್ಯರ ಪಾದ ಸನ್ನಿಧಿ ಇದೆ, ಪಾದ ತೀರ್ಥನೂ ಇದೆ. ನೀವು ಅಲ್ಲಿ ಹೋದ್ರೆ ಅಲ್ಲಿ ಸ್ವಾಮಿಗಳು ಒಬ್ಬರು ಇರ್ತಾರೆ. ಅದ್ರ ಬಗ್ಗೆ ಅವ್ರು ಮುಂದೆ ಹೇಳ್ತಾರೆ. ನಾನು ಈ ದೇವಸ್ಥಾನದ ಬಗ್ಗೆ ನಾನು ಹೇಳಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ದೇವಸ್ಥಾನದ ಸಂಪೂರ್ಣ ಮಾಹಿತಿ ಗುರುಗಳು ತಿಳಿಸ್ಕೊಟ್ರು. ನೆಕ್ಸ್ಟ್ ದೇವಸ್ಥಾನ ಇಲ್ಲೇ ಇದೆ, ರಾಮಾನುಜಾಚಾರ್ಯ ಪಾದಗಳಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಮತ್ತೆ ನಮ್ಮ ಸಾಲಿಗ್ರಾಮದಲ್ಲಿ ಇನ್ನೊಂದು ದೇವಸ್ಥಾನ ತೋರಿಸೋಣ ಅಂತ ಬಂದಿದ್ದೀನಿ. ಯಾವ್ದಪ್ಪ ಅಂತಂದ್ರೆ, ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಕೇವಲ ಒಂದು 100 ಮೀಟರಲ್ಲಿ ಭಾಷ್ಯಕರ್ಯ ಸ್ವಾಮಿ ಎನ್ನುವ ರಾಮಾನುಚಾರ್ಯರ ಶ್ರೀಪಾದಗಳ ದೇವಸ್ಥಾನ ಅಂತ ನೋಡಿ. ಭಾಷ್ಯಕಾರ ಸ್ವಾಮಿ ದೇವಸ್ಥಾನದ ವೈಭವಗಳು ಸುಮಾರು 850 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸ ಇರುವ ದೇವಸ್ಥಾನ. 850 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸ ಇರುವ ದೇವಸ್ಥಾನ. ಅಪ್ಪ, ಶ್ರೀ ರಾಮಾನುಜರ ಪಾದಗಳಿಂದಲೇ ಇರುವ ಒಂದೇ ಒಂದು ದೇವಸ್ಥಾನ ನಮ್ಮ ಸಾಲಿಗ್ರಾಮದಲ್ಲಿ. ಮತ್ತೆ ಶ್ರೀ ರಾಮಾನುಜರ ಪಾದಗಳನ್ನು ಇಲ್ಲಿ ಬಿಟ್ಟು ಬೇರೆಲ್ಲೂ ದರ್ಶಿಸಲು ಸಾಧ್ಯವಿಲ್ಲ. ನೋಡ್ತಾ ಇರ್ಬೋದು ನೀವು. ಮತ್ತೆ ಶ್ರೀ ರಾಮಾನುಜ
ಸಾರಿ, ಶ್ರೀ ರಾಮಾನುಜ ಅಷ್ಟದಿಗ್ಗಜರುಗಳು ಇರುವ ಒಂದೇ ದೇವಸ್ಥಾನ. ಕ್ಷೇತ್ರದ ಮಹಿಮೆಗಳು ಇವೆಲ್ಲ ಮಹಿಮೆಗಳು. ಬನ್ನಿ ಅಲ್ಲಿ ತೋರಿಸ್ತೀನಿ ಕೊಳ. ಮತ್ತೆ ಇದು ಶ್ರೀ ಭಾಷ್ಯಕಾರ ಸ್ವಾಮಿ ಶ್ರೀಪಾದ ತೀರ್ಥ ಕೊಳ. ಶ್ರೀಪಾದ ತೀರ್ಥ ಕೊಳ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಗೈಸ್ ನೋಡಿ. ಸಕ್ಕತ್ತಾಗಿದೆ. ಮತ್ತು ದೇವರ ನಿಜವಾಗ್ಲೂ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೇಳಿ. ಇಲ್ಲಿಂದ ನೀರು ತಗೊಂಡೋಗಿ ದೇವ್ರಿಗೆ ಇದು ಮಾಡ್ತಾರೆ ಅನ್ನೋ ಅನ್ಸುತ್ತೆ. ಇದೇನು ಅಂತ ಗೊತ್ತಾಗಲಿಲ್ಲ. ಇದು ಬಾವಿ ಥರ ಐತೆ. ನಮ್ಮ ಸಾಲಿಗ್ರಾಮದಲ್ಲಿ ಈ ಥರ ಒಂದು ತುಂಬ ಕ್ರಿಯೇಟರ್ಸ್ಗಳು ಮಾಡಿದ್ದಾರೆ. ಬಟ್ ನನ್ನ ಕಡೆಯಿಂದ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಇಷ್ಟಪಡೋ ಜನಗಳಿಗೆ ಮತ್ತು ನನ್ನ ಹೊಸದಾಗಿ ಇಷ್ಟಪಡೋ ಜನಗಳಿಗೆ ಮತ್ತು ನನ್ನ ವಿಡಿಯೋ ನೋಡ್ತಿರೋ ಜನಗಳಿಗೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ ಮಾತ್ರ ನೋಡಿ. ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಸಾಲಿಗ್ರಾಮಕ್ಕೆ, ಚೆನ್ನಾಗಿದೆ. ಎಷ್ಟು ನಿಜವಾಗ್ಲೂ ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲು. ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಇದು ರಾಮ ಪಾದಗಳು ಅಂತಾರಲ್ಲ, ಅದು ಇದು ತೋರಿಸ್ತಿದ್ದಾರೆ ಹೊರಗಡೆ ಪರ್ಮಿಷನ್. ರಾಮಾನುಜಾಚಾರ್ಯ ಪಾದಗಳು ಅಲ್ವಾ ಗೈಸ್? ನೋಡ್ತಾ ಇರ್ಬೋದು ನೀವು, ರಾಮಾನುಜಾಚಾರ್ಯ ಪಾದಗಳಿವು. ಇಲ್ಲಿ ಬನ್ನಿ ತೀರ್ಥ ತಗೋಣ. ರಾಮಾನುಚಾರ್ಯ ಪಾದಗಳು. ಒಳಗಡೆ ಮಾತ್ರ ದೇವಸ್ಥಾನ ಚೆನ್ನಾಗಿದೆ. ತುಂಬಾ ಹಳೆ ಕಾಲದ ಪುರಾತನ ಕಾಲದ ದೇವಸ್ಥಾನ. ಅವಾಗ ಹೆಂಗಿದ್ದೋ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಬಿಟ್ರೆ ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಮಾತ್ರ ಹೊರಗಡೆ ನೋಡಿ. ಒಳಗಡೆ ಮತ್ತೆ ಹೊರಗಡೆ ಎರಡು ಸಕ್ಕತ್ತಾಗಿದೆ ವ್ಯೂ. ಗೈಸ್, ಈಗ ನಮ್ಮ ಸಾಲಿಗ್ರಾಮದಲ್ಲಿ ಇದೇ ರೋಡಲ್ಲಿ ಇನ್ನೊಂದು ಪುರಾತನ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ ಅಂತ. ಇದು ಇವಾಗ ಕೆಲಸ ನಡೀತಾ ಇದೆ. ಮುಂಚೆ ಚೆನ್ನಾಗಿತ್ತು ದೇವಸ್ಥಾನ. ಇವಾಗ ಸ್ವಲ್ಪ ಅಭಿವೃದ್ಧಿ ಮಾಡ್ತಿರೋದ ಕಾರಣ ದೇವಸ್ಥಾನ ಕ್ಲೋಸ್ ಮಾಡಿ ಕೆಲಸ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ದೇವಸ್ಥಾನದ ಸಂಪೂರ್ಣ ವಿಡಿಯೋನ ತೋರಿಸ್ತೀನಿ, ದಯವಿಟ್ಟು ನೋಡಿ. ನೀವು ಇದೇನ್ ನೋಡ್ತಿದ್ರಿ, ಇದು ಈಶ್ವರ ದೇವಸ್ಥಾನ. ಇದು ಹಳೆದು ಇತ್ತು, ಅದು ಹಳೆದನ್ನ ಡೆಮಾಲಿಷನ್ ಇದು ಉಣ್ಸಾಕಿ ಇವಾಗ ಹೊಸದಾಗಿ ಮಾಡ್ತಾ ಇರೋದು. ಇದು ಈಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ನೋಡಿ, ಕೆಲಸ ನಡೀತಾ ಇದೆ, ಕನ್ಸ್ಟ್ರಕ್ಷನ್. ಮಾತ್ರ ಇದು ಕೆಲವೊಂದು ಟೈಮ್ಗಳಲ್ಲಿ ಜಾತ್ರೆಗಳು ನಡೆಯುತ್ತೆ. ಆ ಜಾತ್ರೆ ಟೈಮಲ್ಲಿ ಸಾಲಿಗ್ರಾಮನ ನೋಡೋಕೆ ಏನೋ ಒಂಥರ ಚಂದ, ಹಬ್ಬದ ತರನೇ ಅನ್ಕೊಳ್ಳಿ. ಇದ್ರ ಬಗ್ಗೆ ಎಷ್ಟೋ ಕ್ರಿಯೇಟರ್ಸ್ಗಳು ವಿಡಿಯೋ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಬಟ್ ನಾನಂತೂ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ ಗೈಸ್. ನಿಮ್ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ, ದಯವಿಟ್ಟು ನೋಡಿ. ಇದು ಹಿಂದೆ ಇಲ್ಲಿಗೆಲ್ಲ ಇನ್ನ ಏನೇನೋ ಬರುತ್ತೆ, ಟೈಲ್ಸು ಕಲ್ಲು ಏನೇನೋ ಬರುತ್ತೆ. ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ್ದು, ಈಶ್ವರ ಸ್ವಾಮಿ ದೇವಸ್ಥಾನ. ಮತ್ತೆ ನಮ್ಮ ಸಾಲಿಗ್ರಾಮದಲ್ಲಿ ಎಷ್ಟೋ ಜನ ಒಂದು ಸುಂದರ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ. ನಮ್ಮ ಸಾಲಿಗ್ರಾಮನ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಟೂರಿಸ್ಟ್ ಪ್ಲೇಸೇ ಆಗುತ್ತೆ. ಇದು ಗರುಡಗಂಬ, ದೇವಸ್ಥಾನದ ಗರುಡಗಂಬ ಹೊರಗಡೆ ನೋಡ್ತಾ ಇರ್ಬೋದು ನೀವು. ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನ ಅಂದ್ರೆ. ಇನ್ನ ಕೆಲಸ ನಡೀತಾ ಇದೆ, ಒಂದು ವಾರ ಆಗಿದೆ ಅಂತ ನಿಂತು ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಇನ್ನ ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಮಾತ್ರ ರೆಡಿ ಆದ್ಮೇಲೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಕಾಣುತ್ತೆ. ಇದು ಹೊರಗಡೆ ದೇವಸ್ಥಾನದ ಹೊರಗಡೆ ಭಾಗ. ಇವೆಲ್ಲ ಪುರಾತನ ಕಾಲದ ಕಲ್ಲುಗಳು, ಹಳ್ಳಿಕಟ್ಟೆ. ಗೈಸ್, ನಮ್ಮ ಸಾಲಿಗ್ರಾಮದಲ್ಲಿ ಒಂದ್ ಟೈಮಲ್ಲಿ ಇಲ್ಲಿ ನೀರು, ಇದು ಕಾರ್ ಬೆಳೆ ಅಂತ ಬೆಳೆ ಇರೋ ಇಲ್ಲಿ ನೀರು ಎನಿ ಟೈಮ್ ಇರೋದು.
ನೋಡಿ ಈಗಲೂ ಹಾಗೆ ಓದಿದಾರಲ್ಲೆಲ್ಲ. ಇಲ್ಲಿ ನಮ್ಮ ಸಾಲಿಗ್ರಾಮದಲ್ಲಿ ಇದೇ ಜಾಗದಲ್ಲಿ ಎತ್ತಿನ ಗಾಡಿ ರೈಸ್ ನಡೀತದೆ. ಆ ಪ್ಲೇಸ್ ನ ತೋರಿಸ್ತೀನಿ ಬನ್ನಿ. ಎತ್ತಿನ ಗಾಡಿ ರೈಸ್ ಗೊತ್ತಲ್ಲ, ಹಳ್ಳಿಕಾರರು ಮತ್ತೆ ಹಳ್ಳಿಗಳೆಲ್ಲ ಆಚರಿಸ್ತಾರೆ ಗೊತ್ತಾ, ನಮ್ಮ ಹಳ್ಳಿಗಳಲ್ಲಿ ಎತ್ತಿನ ಗಾಡಿ ರೈಸ್. ಅಣ್ಣ ಇವು ಹಳ್ಳಿ ಕಾರ್ಗಳೆಲ್ಲ ಕಟ್ಸ್ಕೊಳ್ಳೋಣ ಇವು. ನಮ್ಮ ಸಾಲಿಗ್ರಾಮದಲ್ಲಿ ಗಾಡಿ ರೈಸ್ ನಡೀತದೆ, ಎತ್ತಿನ ಗಾಡಿ ರೈಸ್ ಈ ಜಾಗದಲ್ಲಿ. ಅಂದ್ರೆ ತೋರಿಸ್ತೀನಿ ನೋಡಿ, ಇದೇ ಜಾಗದಲ್ಲಿ ಗಾಡಿ ರೈಸ್ ನಡೆಯೋದು. ಹಿಂದೆ ಸ್ವಲ್ಪ ಕೆಲವು ನಾವು ಚಿಕ್ಕವರಾಗಿದ್ದಾಗೆಲ್ಲ ಬರೋವು ಇಲ್ಲಿ ನಡೆಯೋದು ಗಾಡಿ ರೈಸು. ಇಲ್ಲಿ ಗಾಡಿ ರೈಸ್ ನಡೆಯೋದು. ಮತ್ತೆ ನೋಡಿ ಈಗ ಬೇಸಿಗೆ ಆದ್ರೂ ಇಲ್ಲಿ ಕಾರ್ ಬೆಳೆಗೆ ಭತ್ತನ ಬೆಳೀತಾ ಇದಾರೆ. ಹಾಗೆ ಊದಿದಾರೆ ನೋಡಿ, ಸುತ್ತಮುತ್ತ ಎಲ್ಲ ಫುಲ್ ಹಾಗೆ ಊದಿದ್ದಾರೆ. ಪ್ಲೇಸ್ ಮಾತ್ರ ಇಲ್ಲಿ ಕೆಲವೊಂದು ಹಿಂದೆ ಎಷ್ಟೋ ಶೂಟಿಂಗ್ ಅಲ್ಲಿ ನಡೆದಿದ್ದಾವೆ. ಹಳೆ ಕಾಲದಲ್ಲಿ ನಮ್ಮ ರಾಜ್ಕುಮಾರ್ ಸರ್ ಕಾಲದಲ್ಲಿ ಈ ಪ್ಲೇಸ್ ಗಳಲ್ಲಿ ಎಷ್ಟೋ ಶೂಟಿಂಗ್ ಅಲ್ಲಿ ನಡೆದಿದ್ದಾವೆ. ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಕೊಡಿ. ಇನ್ ಮುಂದೆ ಇಂಥ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ದಯವಿಟ್ಟು ಸಪೋರ್ಟ್ ಕೊಡಿ. ಗೈಸ್, ನನ್ನ ಯೂಟ್ಯೂಬ್ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ